ಕೇಂದ್ರ ಸಚಿವ ಎಚ್.ಡಿ.ಕೆ ಪತ ಆಹ್ವಾನಕ್ಕೆ ಸಿಎಂ ನೋ ರಿಯಾಕ್ಷನ್. ಈ ವಿಚಾರದ ಬಗ್ಗೆ ಈಗ ನಾನೇನು ಮಾತನಾಡಲ್ಲ ಅಂತ ಡಿ.ಕೆ.ಶಿ ಅವರು ಹೇಳಿದ್ದಾರೆ. ಸದ್ಯಕ್ಕೆ ನಾನೇನು ಈ ಬಗ್ಗೆ ಮಾತನಾಡಲ್ಲ ಅಂತ ಸಿಎಂ ಅವರು ರಿಯಾಕ್ಷನ್ ಕೊಟ್ಟಿಲ್ಲ. ಈ ವಿಚಾರ ಬಗ್ಗೆ ಈಗ ನಾನೇನು ಮಾತನಾಡಲ್ಲ ಅಂತ ಸಿಎಂ ಹೇಳಿರುವುದು. ಸದ್ಯಕ್ಕೆ ಈ ವಿಚಾರದ ಬಗ್ಗೆ ನಾನೇನು ಮಾತನಾಡೋದಕ್ಕೆ ಆಗೋದಿಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ.ಕೆ ಪತ ಆಹ್ವಾನಕ್ಕೆ ಸಿಎಂ ಅವರು ಇಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ನಾನು ಏನು ಮಾತಾಡಲ್ಲ, ಈ ಬಗ್ಗೆ ಸದ್ಯಕ್ಕಂತೂ ನಾನು ಏನು ಮಾತನಾಡಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿರುವಂತಕ್ಕದ್ದು. ಬಿಡದಿ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ.ಕೆ ಪತ ಆಹ್ವಾನ ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾನೇನು ಮಾತನಾಡಲ್ಲ ಅಂತ ಡಿ.ಕೆ.ಶಿ ಹೇಳಿರುವಂತಕ್ಕದ್ದು. ಬಿಡದಿ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅನ್ನುವ ರೀತಿ ಆಗಿರುವಂತಕ್ಕದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪತ ಆಹ್ವಾನಕ್ಕೆ ಹೇಳಿದ್ರು. ಈ ವಿಚಾರಕ್ಕೆ ಈಗ ಸಿಎಂ ಅವರು ಮಾತನಾಡಿರುವಂತಕ್ಕದ್ದು. ಈ ಬಗ್ಗೆ ನಾನು ಏನು ಮಾತನಾಡಲ್ಲ, ಸದ್ಯಕ್ಕೆ ಈ ಬಗ್ಗೆ ನಾನು ಯಾವ ವಿಚಾರನೂ ಮಾತನಾಡಲ್ಲ ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈ ಬಿಡದಿ ವಿಚಾರದಲ್ಲಿ ಈಗ ಬಹಳ ರಾಜಕೀಯ ಸಮರ ನಡೀತಾ ಇರುವಂತಕ್ಕದ್ದು. ಈಗಾಗಲೇ ನಾನು ಪತ್ರ ಬರೆದಿದ್ದೇನೆ. ನಿನ್ನೆ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ ಆಹ್ವಾನಕ್ಕೆ ಎಚ್.ಡಿ.ಕೆ ಕರೆ ಕೊಟ್ಟಿದ್ರು. ಆ ವಿಚಾರವಾಗಿ ಈಗ ಸಿಎಂ ಅವರು ನೋ ರಿಯಾಕ್ಷನ್, ಈ ಬಗ್ಗೆ ನಾನು ಮಾತನಾಡಲ್ಲ ಅಂತ ಹೇಳಿದ್ದಾರೆ. 26ನೇ ತಾರೀಕಿನ ಬ್ಯುಸಿ ಇದ್ದಾರೆ ಅಂತ ಸರ್ ಅವರು. 27ಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ಜನರ ಜೊತೆಗೆ ಆಗ್ಲಿ ಅಂತ ಹೇಳ್ತಿದ್ದಾರೆ ಸರ್ ಚರ್ಚೆ. 26ನೇ ತಾರೀಕಿನ ಬ್ಯುಸಿ ಇದ್ದಾರೆ ಅಂತ ಸರ್ ಅವರು. 27ಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ಜನರ ಜೊತೆಗೆ ಆಗ್ಲಿ ಅಂತ ಹೇಳ್ತಿದ್ದಾರೆ ಸರ್ ಚರ್ಚೆ. 26ನೇ ತಾರೀಕಿನ ಬ್ಯುಸಿ ಇದ್ದಾರೆ ಅಂತ ಸರ್ ಅವರು. 27ಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ಜನರ ಜೊತೆಗೆ ಆಗ್ಲಿ ಅಂತ ಹೇಳ್ತಿದ್ದಾರೆ ಸರ್ ಚರ್ಚೆ. ಬಿಡದಿ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾನೂನು ಸಮರ ನಡೀತಾ ಇರುವಂತಕ್ಕದ್ದು. ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಕೂಡ ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ಈ ಯೋಜನೆ ಕೈ ಬಿಡಬೇಕು, ಯಾವುದೇ ಕಾರಣಕ್ಕೂ ರೈತರ ವಿರುದ್ಧ ಹೋದ್ರೆ ಸರ್ಕಾರ ಉಳಿಯಲ್ಲ ಅಂತ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಗೆ ಪತ ಆಹ್ವಾನಕ್ಕೆ ಇಲ್ಲಿ ಎಚ್.ಡಿ.ಕೆ ಅವರು ಕರೆದಿದ್ರು ಜೂನ್ 26ಕ್ಕೆ. ಅವತ್ತು 3 ಕಾರ್ಯಕ್ರಮ ಇರುವುದರಿಂದ ಜೂನ್ 27ಕ್ಕೆ ಬನ್ನಿ ಅಂತ ಕರೆದಿರುವಂತಕ್ಕದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಅವರು ನೋ ರಿಯಾಕ್ಷನ್, ಈ ಬಗ್ಗೆ ನಾನು ಸದ್ಯಕ್ಕೆ ಏನು ಮಾತನಾಡಲ್ಲ ಅಂತ ನೋ ರಿಯಾಕ್ಷನ್ ಕೊಡ್ದೇನೆ ಸಿಎಂ ಅವರು ತೆರಳಿರುವಂತಕ್ಕದ್ದು.